ತಿಮ್ಮಿ ಮದುವೆಯಾಗಿ ಹೋಗ್ತಾಳಲ್ವಾ, ಅದಕ್ಕೆ ಅವಳಿಗೆ ನಾವು ರೂಮ್ ಮಾಡಲಿಲ್ಲ. ಮಾಡಲಿಕ್ಕೆ ಆಗುತ್ತೆ, ಅದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ತಪ್ಪ ಅದು ನಮ್ಮದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವಾಗ ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ ನಾನು. ಈ ಸೀರೆ ನೀವು ತೊಗೊಳ್ಬಿಡ್ತಾ ಇದ್ದೀನಿ. ಈ ಸೀರೆ ಅರಿಶಿನ ಅಂತ ಹೇಳಿ ನಾನು ಯಾವಾಗಲೂ ತಗೊಳ್ತೀನಿ ನೋಡಿ, ಅಲ್ಲಿದ್ದೆ. ಹಾಗೂ ಈ ಬ್ಲೌಸ್ ನೈಸ್ ಬುಟ್ಟಿಕ್ಕಿಂದ. ನಾನು ಅದನ್ನು ಇವಾಗ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೂ ನಾನು ಹೆಚ್ಚಾಗಿ ಡೀಪ್ ಬ್ಲೌಸ್ ಹಾಕೋದು ಜಾಸ್ತಿ, ನೀವು ನೋಡಿರ್ಬೋದು ಹಿಂದ್ಗಡೆ ತುಂಬ ಡೀಪ್ ಇರುತ್ತೆ. ಹಾಗೂ ನಾನು ಕಪ್ಸ್ ಕೂಡ ಇಡೋದಿಲ್ಲ ಹೆಚ್ಚಾಗಿ. ಕೆಲವೊಮ್ಮೆ ಕಪ್ಸ್ ನನಗೆ ಸರಿಯಾಗಿ ಕೂರುವುದಿಲ್ಲ, ಅಥವಾ ಸ್ವಲ್ಪ ಟೈಮ್ ಆದಮೇಲೆ ಅದು ಕಪ್ಸ್ ಒಂಥರ ಹೀಗೆಲ್ಲ ಆಗುತ್ತೆ. ಹಾಗಾಗಿ ನಾನು ಕಪ್ಸ್ ಹಾಕಲಿಕ್ಕೆ ಇಷ್ಟಪಡಲ್ಲ. ಆದರೆ ಕಪ್ಸ್ ಇದ್ರೆ ಒಳ್ಳೆಯದು. ಅಂದರೆ ಕೆಲವೊಮ್ಮೆ ಹೆವಿ ಬ್ರೆಸ್ಟ್ ಇರುವವರಿಗೆ ಕಪ್ಸ್ ಸರಿ ಆಗೋದಿಲ್ಲ, ಮೇಲೆ ಕೆಳಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾನು ರಿಸ್ಕೆ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ನೋಡಿ ಇಂಥ ಸ್ಟ್ರಿಪ್ ಇರುವಂಥ ಬ್ರಾ ಯೂಸ್ ಮಾಡ್ತೀನಿ ನೋಡಿ, ಹೀಗೆ. ಹಾಗೂ ಹಿಂದ್ಗಡೆ ಕೂಡ ನೋಡಿ ಈ ರೀತಿಯೇ ಅದಕ್ಕೆ ಇದಿರುತ್ತೆ, ಎಂತ ಹೇಳ್ತಾರೆ, ಸ್ಟ್ರಿಪ್ ಇರುತ್ತೆ ನೋಡಿ ಹೀಗೆ. ಇದು ಕಾಣುವುದಿಲ್ಲ, ಹಾಗಾಗಿ ಹಿಂದ್ಗಡೆ ಕೂಡ ಕಾಣುವುದಿಲ್ಲ. ಹಾಗೂ ಡೀಪ್ ಆಗಿರುತ್ತೆ ಇದು. ಹಾಗೆ ನೀವು ಎಷ್ಟೇ ಡೀಪ್ ಹಾಕಿದ್ರು ಉಂಟಲ್ಲ ಬ್ಲೌಸ್, ಗೊತ್ತಾಗೋದಿಲ್ಲ. ಹಾಗಾಗಿ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು, ನೀವು ಡೀಪ್ ಹಾಕುವಾಗ ಏನು ಮಾಡ್ತೀರಾ ಅಂತೇಳಿ. ಹಾಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೂ ಇವಾಗ ನಾನು ಹೊರಡ್ತೇನೆ. ಓಕೆ, ಸೂಪರ್. ಓಕೆ, ಇದು ಸಾರಿ ನಾನು ಅದೇ ಹೇಳಿದ್ದು ನೋಡಿ, ಅರಿಶಿಣದಿಂದ ತಗೊಂಡಿದ್ದು. ಅರಿಶಿಣ ಬ್ಯೂಟಿಕ್ ಅಂತ ಉಂಟು ನೋಡಿ, ಅಲ್ಲಿಂದ. ಹಾಗೂ ಬ್ಲೌಸ್ ಈ ರೀತಿ ಉಂಟು ಡಿಸೈನ್. ಇದು ನಾನು ನೈಸ್ ಬುಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದು. ತುಂಬ ಸಾಫ್ಟ್ ಇದೆ ಸಾರಿ, ತುಂಬ ಚೆನ್ನಾಗಿದೆ. ಹಾಗೂ ಇಂಥ ಫಂಕ್ಷನಿಗೆಲ್ಲ ತುಂಬ ಕ್ಲಾಸಿಯಾಗಿ ಕಾಣುತ್ತೆ ಅಲ್ವಾ. ಅದಕ್ಕೆ ಸಿಂಪಲ್ ಆಗಿ ಸರ ಹಾಗೂ ಕಿವಿದೆಲ್ಲ ಹಾಕಿದ್ದೀನಿ. ಇದರದ್ದು ಲಿಂಕ್ ಎಲ್ಲ ಬೇಕಿದ್ರೆ ಟ್ಯಾಗ್ ಮಾಡ್ತೀನಿ ನಾನು. ಹಾಗೂ ಸಿಂಪಲ್ ಆಗಿ ಹಸಿರು ಗಾಜಿನ ಒಳ್ಳೆಗಳ್ಳೆ ಹಾಕಿದ್ದೀನಿ. ಓಕೆ, ಇವಾಗ ಹೊರಡೋಣ. ಅಮ್ಮ ಎಲ್ಲ ರೆಡಿಯಾಗಿದ್ದಾರೆ, ನಾನೊಬ್ಬಳೇ ಬಾಕಿ ಉಳಿದಿದ್ದೀನಿ. ನನ್ನ ಹಸ್ಬೆಂಡ್ ಬೊಬ್ಬೆ ಹಾಕಿ ಹೋಗಿದ್ದಾರೆ, 5 ನಿಮಿಷದಲ್ಲಿ ಕೆಳಗಿರಬೇಕು ಪ್ರಿಯಾ ಅಂತ ಹೇಳಿ. ಹಾಗೆ ಅವರು ಹೇಳ್ತಾನೆ ಇರ್ತಾರೆ. ಓಕೆ, ಅದು ಲಿಪ್ಸ್ಟಿಕ್ ಲಿಂಕ್, ಅದು ಲಿಂಕ್, ಇದು ಲಿಂಕ್ ಎಲ್ಲ ಬೇಕಿದ್ರು ಟ್ಯಾಗ್ ಮಾಡಿರ್ತೀನಿ, ಸಿಕ್ಕಿದ್ರೆ. ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹೋಗೋಣ. ಓಕೆ, ಫೈನಲಿ ಹೊರಟ್ವಿ ನಾವು. ಲೇಟ್ ಆಯಿತು ಸ್ವಲ್ಪ. ಫರಂಗಿಪೇಟೆ ಹತ್ರ ಇರೋದು. ಫರಂಗಿಪೇಟೆ ಅಲ್ಲ, ಫರಂಗಿಪೇಟೆ, ಅಲ್ಲಿ ಫಂಕ್ಷನ್, ಗೃಹ ಪ್ರವೇಶ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹೋಗೋಣ. ರೈಟ್ ಹೋಯ್ ಓಳೆ ತಯ್ಯ ಅಂತಿ. ನಮಗೆ ಸಾಕಾಯ್ತು ಮನೆ ಹುಡುಕ್ಲಿಕ್ಕೆ. ಒಬ್ಬೊಬ್ರು ಒಂದೊಂದು ಕಡೆ ಹೇಳ್ತಾ ಇದ್ರು. ನಾವು ಆಚೆ ಎಲ್ಲ ಹೋದ್ವಿ, ಮತ್ತೆ ಎಮ್ಮೆಂಟಿಗೆ ಕಾಲ್ ಮಾಡಿ ಅವ್ರು ಮತ್ತೆ ಇಲ್ಲಿ ಮುಂದೆ ಬಂದು ಸಾಕಾಗಿ कठीण झालं. ನಾನು ಡ್ಯಾನ್ಸ್ ಕಾಯ್ ಅವರು ದಯಮಾಡಿ ಇಲ್ಲಿ ಮುಂದೆ ಬರಬೇಕಾಗಿ ಮತ್ತೊಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿ. ತಮ್ಮ ಚಪ್ಪಾಳೆಯೊಂದಿಗೆ ಶ್ರೀಮತಿ ಪ್ರಿಯಾ ಡಿಸೂಜ. ಓಕೆ, ಫಂಕ್ಷನ್ ಸ್ಟಾರ್ಟ್ ಆಯಿತು. ನನಗೆ ಕೂಡ ವೆಲ್ಕಮ್ ಮಾಡಿದರು, ಖುಷಿ ಆಯಿತು. ಹಾಗೂ ಇವಾಗ ಮನೆ ಕಟ್ಟಿದವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ, ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾರೆ ನೋಡಿ ಅದು. ಹಾಗೂ ನೆಕ್ಸ್ಟ್ ನೀರು ಬರುತ್ತೆ ನಮಗೆ ಊಟಕ್ಕೆ ಅಂತೇಳಿ, ಚೆಂಬಲ್ಲಿ ಈ ರೀತಿ ನೀರನ್ನು ಕೊಡ್ತಾರೆ. ನಾವು ಫಸ್ಟಿಗೆ ಮನೆ ನೋಡೋಣ ಅಂತ ಹೇಳಿ ಬಂದ್ವಿ. ಮನೆ ಎಲ್ಲರದ್ದು ಆಸೆ ಅಲ್ವಾ ಕಟ್ಟೋದು, ನಮಗೆ ಗೊತ್ತುಂಟು ಅದರ ಹಿಂದಿನ ಕಷ್ಟ ನೋವು ಅಲ್ಲ, ನಮಗಂತಲ್ಲ ಕಟ್ಟಿದವರಿಗೆ ಗೊತ್ತು ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಆದರೆ ಎಲ್ಲರದ್ದು ಒಂದು ಡ್ರೀಮ್ ಇರುತ್ತೆ, ಮನೆ ಬೇಕು ಅಂತೇಳಿ, ಸಣ್ಣದಿರಲಿ ದೊಡ್ಡದಿರಲಿ ಅಲ್ವಾ. ಓಕೆ, ನಿಮ್ಮದು ಪ್ರತಿಯೊಬ್ಬರದ್ದು ಕೂಡ ಆ ಆಸೆ ಪೂರೈಸಲಿ ಅಷ್ಟೇ ನಾನು ಯಾವಾಗಲೂ ಕೇಳೋದು. ಊಟ ತುಂಬ ಚೆನ್ನಾಗಿತ್ತು, ನೈಸ್ ಕ್ಯಾಟ್ರಸ್ ಇತ್ತು ಊಟ. ಹಾಗೂ ಇವಾಗೆಲ್ಲ ಆಯಿತು, ಅವರ ಹತ್ರ ಕೂಡ ಮಾತಾಡ್ತಾ ಇದ್ದೀವಿ. ಇನ್ನು ಇಲ್ಲಿಂದ ನಾವು ಹೊರಡ್ತೀವಿ. ಬಾಯ್ ಬಾಯ್. ಗ್ರೂಪ್ ಮೀಟಿಂಗ್ ಇಲ್ಲಿ ಎಂಡ್ ಆಯಿತು. ಗ್ರೂಪ್ ಮೀಟಿಂಗ್ ಇಲ್ಲಿ ಎಂಡ್ ಆಯಿತು. ಫ್ಯಾಮಿಲಿ ಮೀಟಿಂಗ್ ಇದು.
ಬಂದ್ವಿ ಫಂಕ್ಷನಿಂದ. ಇದು ನನಗೆ ಅಲ್ಲಿ ಬುಕ್ಕೆ ಕೊಟ್ಟಿದ್ರು, ಸ್ವಲ್ಪ ನೀರಲ್ಲಿ ಹಾಕಿ ಇಡೋಣ ಅಂತೇಳಿ. ಚೆನ್ನಾಗಿದೆ ಅಲ್ಲ, ಫ್ರೆಶ್ ಬುಕ್ಕೆ. ಟ್ರೈ ಮಾಡ್ತಾ ಇದ್ದೆ ಅದನ್ನು, ಟ್ರ್ಯಾಕಿಂಗ್ ಸಿಸ್ಟಮ್ ಒಂದು. ಇಲ್ಲ, ಎಲ್ಲಿ ಇಡುದು ನೀವು ಅದು? ದೇವರಿಗೆ ಒಳ್ಳೆ ಕಾಣ್ತದಲ್ಲ. ಎಲ್ಲ ಅವರಲ್ಲ ದಯ ಪಾಲಿಸೋದು ನಮಗೆ, ನನ್ನದು ಎಲ್ಲ ಅವರಿಗೆ. ಇವೊಂದು ಮಧ್ಯ ಯಾವಾಗಲೂ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಮನೆ ಇದ್ದು ಏನು ಪ್ರಯೋಜನ ನೋಡಿ. ಬೀಳುದು ಇಲ್ಲಿ ಇವರಂದು. ಒಂದಾಯ್ತು, ಎಂತ ಸೆಕೆ ಮಾರಾಯರೇ, ಯಾರು ಮಂಗಳೂರಿಗೆ ಬರಬೇಡಿ. ಬನ್ನಿ ಬನ್ನಿ, ಮಂಗಳೂರಿಗೆ ಬನ್ನಿ. ಒಳ್ಳೆ ನಮ್ಮ ಮಂಗಳೂರು ಅಂತ ಹೇಳ್ತೀವಿ, ಒಳ್ಳೆ ಸಿಟಿ. ಬೀಚಸ್ ಎಲ್ಲ ಇದೆ ಅಷ್ಟೇ, ಚೆನ್ನಾಗಾಗುತ್ತೆ. ಯಾವುದು ಕಿರಿಕಿರಿದರು ಗಟ್ಟಿ ಬಂದು ಮೀನೆಲ್ಲ ತಿಂದು ಹೋಗಿ. ನೀವು ಯಾರಿಗೆ ಮಾತಾಡ್ತೀರಾ? ಈಚೆ ತಿರುಗಿ. ಅವ್ರು ಕೇಳ್ತಾರಲ್ಲ ಒಂದು. ಆಗ ಹೋಗುವಾಗ ಅರ್ಜೆಂಟಲ್ಲೆಲ್ಲ ಆಚೆ ಚಿಚ್ಚು ಹೋಗಿದ್ದೆ, ಕಾಫಿ ಕುಡಿದು ನೋಡಿ ಇಲ್ಲೇ ಇಟ್ಟಿದ್ದೀನಿ ನಾನು ಇವತ್ತು. ಗಲೀಜ್ ಎಂತ ಗಲೀಜು? ಹಾಗೆ ಅದನ್ನು ತಕ್ಷಣ ತೆಗೆದಿಟ್ಟರೆ ಆಯಿತು, ಎಲ್ಲ ಆಲಸ್ಯ ಆಯಿತು. ಆಮೇಲೆ ಇಡೋಣ ಅಂತ ಹೇಳಿದರೆ 1 ಬೀಳುತ್ತೆ, 2 ಬೀಳುತ್ತೆ, 3 ಬೀಳುತ್ತೆ, ಆಮೇಲೆ ರಾಶಿ ಆಗುತ್ತೆ. ಆಮೇಲೆ ನಮಗೇನೆ ಕಷ್ಟ. ಅದಕ್ಕೇನು ಮಾಡಬೇಕು? ಬಂದ ತಕ್ಷಣ ಅದನ್ನು ಇದರದ್ದು ನಮಗೆ ಮಲ್ಲಿಗೆ ಒಂದು ನಮ್ಮ ನೇಬರ್ ಕೊಡ್ತಾರೆ, ಅವ್ರದ್ದೇ ಮಲ್ಲಿಗೆ ಇದು ವಾಚಿಟ್ಟೆಲ್ಲ. ನಾನು ಸುಮ್ಮನೆ ತೋರಿಸಿದ್ದೆ, ನನ್ನ ಹತ್ರ ವಾಚ್ ತುಂಬ ವಾಚಿಟ್ಟೆಲ್ಲ. ಮತ್ತೆ ಎಂತ ಇಡ್ಲಿಕ್ಕೆ ಉಂಟು, ತುಂಬ ಸೋಪ್ ಮಾಡಬೇಕಲ್ಲ ಸ್ವಲ್ಪ. ಆದರೂ ಎಸಿ ಹಾಕಿದ್ದೀನಿ ನಾನು, ಎಸಿ ಸಾಕು ಸಾಕು ಇರಲಿ. ಓಕೆ, ಈಗ ಮಲಗುದು. ನೀನು ಮಲಗುದು, ನಿನಗೆ ಮತ್ತೆ ಬೇರೆ ಎಂತ ಕೆಲಸ ಎಂತ ಉಂಟು ಹೇಳು? ಮಲಗುದು ಬಿಟ್ರೆ. ಅಮ್ಮ ಮೊನ್ನೆಯಿಂದ ಕೆಲಸ ಕೊಡ್ತಿದ್ದಾರೆ. ಹೌದು, ಮಲಗಲಿಕ್ಕೆ ಟೈಮೇ ಸಿಗ್ಲಿಲ್ಲ. ಇನ್ನೇನಿಲ್ವಾ, ನಾನು ನಿನ್ನೆ ಮಲಗುವಾಗ 4:15 ಗಂಟೆ ಗೊತ್ತಾ? ತಮ್ಮನೇಲಿ ಅದು ಇದೆಲ್ಲ ಮಾಡ್ತಾ. ನಿಮಗೆ ಗೊತ್ತಾಗುತ್ತಾ ನನ್ನ ಕಷ್ಟ? ಆಗ್ತದೆ, ಈಗ ಹೇಳಿದ್ರಲ್ಲ. ಅದೇ 4:15 ಗಂಟೆಗೆ ಮಲಗಿದ್ದೀನಿ, ಮತ್ತೆ ಇವತ್ತು ಫಂಕ್ಷನ್ ಉಂಟಂತೇಳಿ ಬೇಗ ಎತ್ತಿದ್ದು. ಇದು ಯಾರ್ದು ಬಟ್ಟೆ? ನಂದು. ನನ್ನ ಶರ್ಟ್ ಹಾಕಿ ಕೂತ್ಕೊಂಡೆ ಅಂದ್ರೆ ಅವನು ಈಗ ಸೆಕೆ ಅಲ್ವಾ, ಮನೆಯಲ್ಲಿ ಶರ್ಟ್ ಹಾಕಲ್ಲ. ಅದಕ್ಕೆ ಈಗ ವಿಡಿಯೋ ತೆಗೆಯುವಾಗ ಕನ್ನಡಿ ಉಂಟಲ್ಲ ದೊಡ್ಡದಿಲ್ಲಿ, ಎಲ್ಲಾದ್ರೂ ಕಂಡ್ರೆ ಅಂತೇಳಿ ನಂದು ಶರ್ಟ್ ಹಾಕಿದ್ದಾರೆ. ಒಳ್ಳೆ ಉಂಟು ನೋಡಿ, ಉಲ್ಟ ಹಾಕಿದ್ದಾನೆ ಅದನ್ನು ಕೂಡ. ಓಕೆ, ಈಗ ಎಲ್ಲ ತೆಗೆದಿಟ್ಟು ನನ್ನದು ಸಣ್ಣದೇನೊಂದು ಎಡಿಟಿಂಗ್ ಮಾಡಲಿಕ್ಕೆ ಉಂಟು, ಅದನ್ನು ಮಾಡೋದು. ಎಲ್ಲರೂ ಬಿದ್ದುಕೊಂಡಿದ್ದಾರೆ, ಸೆಕೆಗೆ ಬಂದು ಅಲ್ಲಲ್ಲಿ ಬಿದ್ದಿದ್ದಾರೆ, ಯಾರಿಗೂ ಹೇಳಲಿಕ್ಕೆ ಬೇಡ, ಹಾಗೆ ಆಗಿದೆ. ತೋರಿಸಿದ್ದಲ್ಲ ಡಾಡಾಕ್ಸ್ಗೆ. ಡ್ಯಾಡಿ, ಅಮ್ಮ, ನನ್ನ ಹಸ್ಬೆಂಡ್ ಅಲ್ಲಿ ಇದ್ದಾರೆ. ಅವರಿಂದ ಎಲ್ಲ ನಿಮಗೋಸ್ಕರ ಟ್ಯಾಗ್ ಮಾಡ್ತಾ ಇದ್ದಾರೆ, ನೀವೆಲ್ಲ ಕೇಳಿದ್ದನ್ನು ಟ್ಯಾಗ್ 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 ಆಗ್ತಾ ಉಂಟು. ನಾನಿಲ್ಲಿ ಮಲಗೋದು ಈಗ. ಅವನಿಗೆ ಇಲ್ಲಿ ಬೀಳ್ತಾನೆ, ಇಲ್ಲಿ ಕೂಲ್ ಇರುತ್ತಲ್ಲ, ಇಲ್ಲಿ ಬಂದು ಬೀಳ್ತಾನೆ. ಓಕೆ, ಈಗ ಹೋಗುವ. ನಾಟಸ್ ತೆಗಿತೀನಿ. ನಾಟಸ್ ಡ್ರೆಸ್ ಮಂಗ, ನೀವು ಕೂಡ ರೆಸ್ಟ್ ಮಾಡಿ, ನಾನು ಕೂಡ ಸ್ವಲ್ಪ ನಂದು ಕೆಲಸ ಮಾಡ್ತೀನಿ. ಸಿಗುವ ಮತ್ತೆ. ಬಾಯ್ 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 ಬಾಯ್. ಪಿನ್ ತೆಗಿರು. ಛೇ, ಇಲ್ಲಿ ಇವನ ಅವಸ್ಥೆ ನೋಡಿ. ನಾನು ತೆಗಿ ಅಲ್ಲಿಂದ, ಎಲ್ಲಿ ತೆಗಿ ಅಲ್ಲಿಂದ ಮಂಗ, ನಿನ್ನ ತಲೆ ಕೆಳಗೆ ಇಡ್ಲಿಕ್ಕೆಲ್ಲ ಅದು. ನಿನಗೆ ಎಂತ ಸಿಗ್ಲಿಲ್ವರೋ ಟವಲ್ ಎಲ್ಲ ಹಾಕಿ? ಎಂತ ಅವಸ್ಥೆ ರೋ ನಿಂದು, ಯಾರಾದರೂ ಹೇಳ್ತಾರ ನಿನಗೆ? ಶೇ, ಎಂಥ ಅವಸ್ಥೆ ಈ ಹುಡುಗನದಲ್ಲಿ. ನೀವು ಹೇಳ್ತೀರಲ್ಲ, ನೀವು ತುಂಬ ಎಂಥ ಮಧ್ಯಮ ಕುಟುಂಬ ಎಲ್ಲ ಚೇಂಜ್ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ನೋಡಿ ಯಾವ ರೀತಿ ಇರ್ತಾರೆ ನೋಡಿ, ಇವರು ನೋಡಿ ಅವಸ್ಥೆ ನೋಡಿ ಅವ್ರದ್ದು.
ಅವರೊಬ್ಬರು ಶರ್ಟ್ಲೆಸ್ ಬಿದ್ದಿದ್ದಾರೆ, ಅವರಿಗೆ ತೋರಿಸ್ಲಿಕ್ಕೂ ಆಗಲ್ಲ. ಎಲ್ಲ ಸೆಕೆಂದಾಗಿ ಹೊರಳಾಡ್ತಾ ಇದ್ದಾರೆ ಇಲ್ಲಿ. ಚಂಡಿ ಅಲ್ಲ, ಕೂಲ್ ಉಂಟು ನೆಲ. ಟವಲಾ? ಎ ಸಿ ಹಾಕಿದ್ದೀವಿ, ಫ್ಯಾನ್ ಹಾಕಿದ್ದೀವಿ, ಇನ್ನೆಂತ ಬೇಕು ನಿಮಗೆ? ಮೆಣಸು ಬೇಯಿಸಿದ್ದು, ಉಪ್ಪು ಹಾಕಿ ಬೇಯಿಸಿದ್ದು, ಮತ್ತು ಅದಕ್ಕೆ ಇದು ಮಾಡೋದು, ಮೊಸರು ಹಾಕೋದು. ಮೊಸರು ಹಾಕಿ ಒಣಗಿಸಿ ಇಡಲಿಕ್ಕೆ. ಮಳೆಗಾಲದಲ್ಲಿ ಸ್ವಲ್ಪ ಅದು ಎಣ್ಣೆಯಲ್ಲಿ ತೆಗೆದು ಕಾಯಿಸಿ ತಿಂದರೆ ಉಂಟಲ್ಲ, ಚಳಿಯೆಲ್ಲ ಬಿಟ್ಟು ಹೋಗ್ತದೆ. ಊಟಕ್ಕೆ ಒಳ್ಳೆಯದು. ಹಾಂ. ಅಜ್ಜನಿಗೆ ಸಿಕ್ಕಿತ್ತು, ಇಷ್ಟು ಎರಡು ಸಿಕ್ಕಿತ್ತು, ಪಚ್ಚೆಬಾಯಿ ಮೇಲೆ ಹೋಗಿದಂತೆ ಗಿಲಿಕ್ಕೆ. ಕಾಣೋದಿಲ್ಲ ಒಂದು ಸಹ, ಮಾತ್ರ ಉಂಟು ತುಂಬ. ಎಲ್ಲಿಂದ ತೆಗಿತಿದ್ದಾನೆ ತೆಗಿಲಿಕ್ಕೆ ಮಾತ್ರ ಗೊತ್ತಿಲ್ಲ ಅವನಿಗೆ, ನಾನೇ ಹೋಗ್ಬೇಕಂತ. ಹೌದು ನೋಡಿ, ನಮ್ಗೆ ಇಷ್ಟು ಸಿಗಿತ್ತೀಗ. ಅವ್ರಿಗೆ ಸಹ ಕೊಟ್ರಿ ನಾವು. ಒಳ್ಳೆ ಉಂಟಾ? ನಿಂಗೆ ಬೇಕಾ? ಸಿಕ್ಕಿದ್ದಲ್ಲ, ಕೈಯಲ್ಲಿ ಉಂಟು, ಉಂಟಲ್ಲ ಕೈಯಲ್ಲಿ. ಆಯ್ತು ಅವಳಿ, ಆಯ್ತಲ್ಲ. ಅಜ್ಜ ನೋಡಿ ನಗ್ತಾರೆ, ಒಳಗೊಳಗೆ ನಗ್ತಾ ಇದ್ದಾರೆ. ಗುಡ್ಡಿ ಮಕ್ಕಳ ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ಹಿಂದ್ಗಡೆಯಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಅಂದರೆ ಮನೆಯ ಹಿಂದ್ಗಡೆ ಇದ್ದೀನಿ. ನಮ್ಮದಂದರೆ ಇಲ್ಲಿ ಎಣ್ಣೆ ಆಗ್ತಾ ಉಂಟು, ಹಾಗೆ ಒಂದು ಶೂಟ್ ಕೂಡ ಮಾಡ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಕೂಡ ಮಾತಾಡೋಣ ಅಂತೇಳಿ ಇವತ್ತು ಈವ್ನಿಂಗಿಂದ ನಮ್ಮ ವ್ಲಾಗ್ ಸ್ಟಾರ್ಟ್. ಇವಷ್ಟೇ ಸೂರ್ಯ ಕರೆಕ್ಟ್ ನನ್ನ ಮುಖಕ್ಕೆ ಬೀಳ್ತಾ ಇದ್ದಾನೆ. ಹಾಗೆ ಹಿಂದ್ಗಡೆ ಸ್ವಲ್ಪ ಕೆಲಸ ಕೂಡ ಉಂಟು. ಇಲ್ಲಿ ಕೆಲವು ಪೈಪು ಅದು ಇದೆಲ್ಲ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಹಾಕಿಟ್ಟಿದ್ವಿ. ಇನ್ನು ಮಳೆ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯ್ತಲ್ವ, ಹಾಗೆ ತೆಗೆದು ಅದನ್ನೆಲ್ಲ ಸೆಟ್ ಮಾಡಿಬಿಡೋಣ ಅಂತೇಳಿ ಎಲ್ಲರೂ ಅದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಆಯುರ್ವೇದಿಕ್ ಸೊಪ್ಪು ಎಲ್ಲ ತಂದು 10-15-20 ಥರದ್ದು ಸೊಪ್ಪು ಉಂಟಿದೆ. ಎಲ್ಲ ಮದ್ದು ಕಾಡಿನಿಂದೆಲ್ಲ ತಂದು ಮಾಡೋದು ಎಣ್ಣೆ, ಅದು ಭಾರಿ ಒಳ್ಳೆಯದು. ಸೀದಾ ಎಣ್ಣೆ ಹತ್ರ ಇದ್ದೀನಿ ನಾನು, ಎಣ್ಣೆ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಶೂಟ್ ಕೂಡ ಮಾಡಲಿಕ್ಕಿತ್ತು, ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಕಡೆಯಿಂದ ಈಗ ಗ್ಯಾಸಿಗೆ ತುಂಬ ರೇಟ್ ಅಲ್ವಾ, ಹಾಗೆ ನಾವು ಒಲೆಯಲ್ಲೇ ಮಾಡೋದು. ಹೀಗೆ ಕಟ್ಟಿಗೆ ಉಂಟು ಬೇಕಾಗುವಷ್ಟು, ಸ್ವಲ್ಪ ಸ್ವಲ್ಪ ಒಂದು ಇದು ಮಾತ್ರ ಒಂದು ಎಣ್ಣೆ ಒಲೆಯಲ್ಲಿ ಮಾಡೋದು, ಮತ್ತು ಉಳಿದದೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇದೊಂದು ಗಿಡ ಇಷ್ಟು ಉಂಟು ಇಲ್ಲಿ, ಬೊಂಡೆ ಫ್ಯಾಕ್ಟ್ರಿ ಈಚೆ ಸೈಡ್ ರೋಡಲ್ಲಿ. ಅಮ್ಮ ನನಗೆ ಒಂದ್ಸತಿ ನಾವು ಈಚೆ ರೋಡಲ್ಲಿ ಬರುವಾಗ, ಕಾರಲ್ಲಿ ಬರುವಾಗ ಅಮ್ಮ ನೋಡಿ ನನಗೆ ಅದು ಬೇಕಂತ. ಇವತ್ತು ನಾನು ಈಚೆ ಬಂದಿದ್ದಲ್ಲ, ನನಗೆ ಕಾಲ್ ಮಾಡಿ ತರಲಿಕ್ಕೆ ಹೇಳಿದರು, ಇದು ಅಂತ. ಅದು 1-2 ಅಲ್ಲ, 15 ಬೇಕಂತ. ನಾನು ಕಂಪೌಂಡ್ ಹಾರಿ ಬಂದದ್ದು ಅಲ್ಲಿಂದ. ನೋಡಿ ನಾನು ಅಲ್ಲಿಂದ ತಂದೆ. ಇಲ್ಲಿ ನೋಡಿ ಯಾವ ರೀತಿ ಮೋಡ ಆಗಿದೆ ನೋಡಿ, ಒಂಥರ ವಿಚಿತ್ರ ಕಾಣ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನನಗೆ ಗೊತ್ತಿಲ್ಲ ಕಣ್ಣಲ್ಲಿ ನೋಡುವಾಗ ಇದರಲ್ಲಿ ಕಾಣುತ್ತಾ ಇಲ್ವಾ ಅಂತೇಳಿ, ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆ, ಇವಾಗ ಎಲ್ಲ ಕೆಲಸ ಆಯಿತು. ಒಂದು ಎಣ್ಣೆದ್ದು ಇದೆಲ್ಲ ಕೆಲಸ ಆಗಿ ಒಳಗಡೆ ಬಂದೆ ಅಷ್ಟೇ, ಸಾಕಾಗಿ ಹೋಯಿತು.
ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಇತ್ತಲ್ವ, ಅದೆಲ್ಲ ತೆಗೆಯುವಾಗ ಎಷ್ಟೊತ್ತಾಯಿತು. ಈಗ ಸೆಕೆಗೆ ಹೊರಗಡೆ ಚೂರು ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ. ಓಕೆ, ಇಲ್ಲಿ ಅಂದರೆ ಸ್ವಲ್ಪ ನನಗೆ ಆ ಪರದೆ ಅದು ಇದೆಲ್ಲ ಆಚೆ ಮಾಡಿ ಹಾಕಿದ್ರು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ. ಎಷ್ಟು ಹೇಳಿದರು, ಮಮ್ಮಿ ಡ್ಯಾಡಿ ಅಲ್ವಾ, ಅವರು ಹಾಗೆ ಅವರಿಗೆ ಅಂದರೆ ಹೇಗೆ ಬೇಕು ಹಾಗೆ ಇರ್ತಾರೆ ಅವರು, ಅವರ ಇಷ್ಟದ ಹಾಗೆ. ಓಕೆ, ಇದು ನೋಡಿ ತಿಮ್ಮಿದು ವಾರ್ಡ್ರೋಬ್. ಹಾಗೆ ಮೊನ್ನೆ ಒಬ್ಬರು ಕೇಳ್ತಾ ಇದ್ರು, ಅಂದರೆ ಇದಕ್ಕೆ ಲ್ಯಾಮಿನೇಷನ್ ಎಲ್ಲ ಯಾವುದು ಹಾಕಿದ್ದು ಸರಿಯಾಗಿ ತೋರಿಸಿ ಅವರಿಗೆ ಬೇಕಿತ್ತ ಅಂತ, ಗೊತ್ತಿಲ್ಲ ನನಗೆ. ಈ ಕಲರ್ ನೋಡಿ, ಇದು ನೋಡ್ಬೋದು ನೀವು, ಸೇಮ್ ಲ್ಯಾಮಿನೇಷನ್ ನಾವು ಮಕ್ಕಳಿಗೆ ಕೂಡ ಹಾಕಿದ್ದು. ನೋಡಿ ಹೀಗೆ ಬರುತ್ತೆ, ಇದು ಸ್ವಲ್ಪ ನ್ಯೂಡ್ ಕಲರ್ ಅಂತ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿದೆ ಇದು, ನೋಡ್ಬೋದು ನೀವು ಕಲರ್ ಇದರದ್ದು. ಹೀಗೆ ಲೈನ್ ಕೂಡ ಉಂಟು ನೋಡಿ. ಇದರದ್ದು ಪಿಕ್ ನೀವು ಕ್ಲಿಕ್ ಮಾಡಿ ನೀವು ಇದಕ್ಕೆ ತೋರಿಸಿದ್ರೆ ಅವ್ರು ಕೊಡ್ಬೋದು ನಿಮಗೆ. ಇದೆಲ್ಲ ನಾವು SN ಅಂತ ಹೇಳಿದೆ ನಾನು, ನೋಡಿ ಎಂಟರ್ಪ್ರೈಸಸ್ ಅಲ್ಲಿಂದನೇ ತೊಗೊಂಡಿದ್ದೆಲ್ಲ. ಹಾಗೂ ಅದರದ್ದು ಕೂಡ ಡಿಸೈನ್ ಕೆಲವರು ಕೇಳ್ತಾ ಇದ್ರು. ಅದು ಇದು ಹಾಕಿದ್ದೆ ಎಂತ ಗೊತ್ತುಂಟಾ, ಎಂತ ಹಾಕ್ತಾರೆ, ವಾಲ್ಪೇಪರ್ ಹಾಕಿದ್ದದು. ಅದು ಮ್ಯಾಟ್ರಸ್ ಅವೆನ್ಯೂ ಉಂಟು ನೋಡಿ, ಅಲ್ಲಿಂದ ವಾಲ್ಪೇಪರ್ ಹಾಕಿದ್ದದು. ಅದು ಕೂಡ ಒಬ್ಬರು ಹೇಳಿದರು ಕರೆಕ್ಟಾಗಿ ತೋರಿಸಿ ನಮಗೆ ಅಂತ ಹೇಳಿ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಹಾಗೂ ಹೆಡ್ಬೋರ್ಡ್ ಕೂಡ ಮ್ಯಾಟ್ರಸ್ ಅವೆನ್ಯೂ ಇದೆ, ಅವರದೆಲ್ಲ ನಂಬರ್ ಉಂಟು. ನೀವು ಅಲ್ಲಿಂದಲೇ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರೆಲ್ಲ ಹೇಳ್ತಾರೆ ನಿಮಗೆ ಯಾವುದು ಹಾಕಿದ್ದು ಏನು. ನಮ್ಮ ಮನೆಗೆ ಅಂತ ತೋರಿಸಿ ನೀವು, ಅವಾಗ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಬ್ರದ್ದು ನನಗೆ ಕ್ವಶನ್ ಇತ್ತು, ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ. ತಿಮ್ಮಿಗೆ ಅಮ್ಮನಿಗೆ ಎಲ್ಲ ಯಾಕೆ ಒಂದೇ ರೂಮು ಅಂತ ಹೇಳಿ, ಮಮ್ಮಿ ಡ್ಯಾಡಿಗೆ ಹಾಗೂ ತಿಮ್ಮಿಗೆಲ್ಲ ಯಾಕೆ ಒಂದೇ ರೂಮ್ ಅಂತ ಹೇಳಿ. ಹಾಗೆ ತಿಮ್ಮಿ ಮದುವೆ ಆಗಿ ಹೋಗ್ತಾಳಲ್ವಾ, ಅದಕ್ಕೆ ಅವಳಿಗೆ ನಾವು ರೂಮ್ ಮಾಡಲಿಲ್ಲ, ಅಷ್ಟೇ ಕಾರಣ. ಮತ್ತೆ ಎಂತ ಹೇಳೋದು ನಾನು, ಅಲ್ಲ ಎಂತ ಮಾತಾಡ್ತಾರಂತ ಇಲ್ಲ ಕೆಲವರು, ಅವ್ರು ಮನುಷ್ಯರಲ್ವಾ. ಅವ್ರ ಬೇಕಿದ್ರೆ ಕಮೆಂಟ್ ಸಿಕ್ಕಿದ್ರೆ ನಾನು ಹಾಕ್ತೀನಿ, ನಾನು ಇಟ್ಟಿದ್ದೀನ ಇಲ್ವಾ ನಂಗೆ ಗೊತ್ತಿಲ್ಲ. ಅವ್ರು ಮನುಷ್ಯರಲ್ವಾ, ಅವರಿಗೆ ಎಲ್ಲ ರೂಮು ದೊಡ್ಡದುಂಟು. ನಿಮ್ಮದು ಕಾಫಿ ಬಾರ್ ಕೂಡ ದೊಡ್ಡದುಂಟು, ಆದರೆ ಅಮ್ಮನ ರೂಮು ಅಷ್ಟು ಚಿಕ್ಕದಂತೇಳಿ. ನೀವು ಇಲ್ಲಿ ಬಂದು ಮೆಜರ್ಮೆಂಟ್ ತೊಗೊಂಡಿದ್ದೀರಾ, ಇದು ಎಷ್ಟು ದೊಡ್ಡದು ಉಂಟು ಏನು ಉಂಟಂತೇಳಿ ನಿಮಗೆ ಗೊತ್ತುಂಟಾ? ಕಾಫಿ ಬಾರ್ ಎಷ್ಟು ಉಂಟು, ಇದು ರೂಮು ಎಷ್ಟು ಉಂಟಂತೇಳಿ. ಈ ಮಂಚ ಎಷ್ಟು ಉಂಟು ಗೊತ್ತುಂಟ ನಿಮಗೆ? ಈ ಮಂಚನ ಎಷ್ಟು ದೊಡ್ಡದುಂಟಂದ್ರೆ 4 ಜನ ಮಲಗ್ಬೋದು, ಅಷ್ಟು ದೊಡ್ಡ ಮಂಚ ಇದು. ಮಂಚ ನೋಡಿ, ಅಮ್ಮಂದು ಸೈಜ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ನೀವು ಎನಿಸಿ, 2 ಆ ಸೈಡ್ ಕಬರ್ಡ್ಸ್ ಈ ಸೈಡ್ ಕಬರ್ಡ್ಸ್ ಎಲ್ಲ ಹೇಳುವಾಗ ಎಷ್ಟು ದೊಡ್ಡದಿರ್ಬೋದು ಇದು ರೂಮ್. ಇದು ನಾನು ಅವಳಿಗೋಸ್ಕರ, ಅವಳು ಅಮ್ಮನೊಟ್ಟಿಗೆನೆ ಮಲಗೋದು ಮೊದಲಿಂದ ಅಭ್ಯಾಸ. ನಾವು ಯಾವಾಗಲೂ ಮಕ್ಕಳಿಗೆ ಬೇರೆ ಮಾಡೋದಿಲ್ಲ. ನನ್ನ ಮಕ್ಕಳು ಕೂಡ ಈ ಮನೆ ಆದ್ಮೇಲೆ ಏನೋ ಸಪ್ರೇಟ್ ಮಲಗಿದಾರೆ ಇರ್ಬೇಕು ಅವರು, ಅಲ್ಲ ನಿಮ್ಗೆ ಬಿಟ್ಟ. ಹೌದು, ಅಷ್ಟ ತನಕ ಅವರು ನಮ್ ಜೊತೆನೆ ಮಲಗ್ತಾ ಇದ್ರು. ಅಂದ್ರೆ ಅವ್ರ ಕೆಳಗಡೆ ಮಲಗ್ತಿದ್ರು, ನಾವು ಮೇಲ್ಗಡೆ. ಈಗ ನಮ್ದು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ, ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗುತ್ತೆ, ಅದನ್ನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಕೆಲವರು ಜಾಸ್ತಿ ಅಟ್ಯಾಚ್ ಇರ್ತಾರೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಸ್ವಲ್ಪ, ಕೆಲವ್ರ ಮನೆಯಲ್ಲಿ ಸ್ವಲ್ಪ ಮಕ್ಕಳು 1 ವರ್ಷ 2 ವರ್ಷ ಆಗ್ಲಿಕ್ಕಿಲ್ಲ, ಅವರಿಗೆ ಬೇರೆ ರೂಮಲ್ಲಿ ಹಾಕಿಬಿಡ್ತಾರೆ. ಆದ್ರೆ ನಮ್ಮ ಮನೇಲಿ ಹಾಗಿಲ್ಲ, ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ಅವರವರ ರೀತಿಯಾಗಿ ಜೀವಿಸ್ಲಿ, ಅದರಲ್ಲಿ ಅಂತ ಎಲ್ಲದರಲ್ಲೂ ಬೆರಳು ಚುಚ್ಚುದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತುಂಟು, ಈಗ ನಮ್ಮ ಮನೆಯಲ್ಲಿ ಹಾಗೆ ಇಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ನಾವೆಲ್ಲ ಒಟ್ಟಿಗೆ ಮಲಗ್ತೀವಿ, ನಮಗೆ ಅದೇನಿಲ್ಲ. ಹಾಗೆ ತಿಮ್ಮಿ ಅಮ್ಮನ ಈಗ ರೂಮು ಸಪ್ರೇಟ್ ಮಾಡಿದ್ದೇ ಇರಲಿ, ಅವಳೋಗಿ ಸಪ್ರೇಟ್ ಮಲಗ್ತಾಳ? ಮಲಗುದಿಲ್ಲ, ಅವಳು ಮಲಗುದು ಅಮ್ಮನೊಟ್ಟಿಗೆ. ಹಾಗೂ ನಮ್ಮ ಮನಸ್ಸಲ್ಲಿ ಅದೆಲ್ಲ ಬರಲೇ ಇಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಯಾಕೆ ಹಾಗೆ ಬರುತ್ತೆ ನಂಗೆ ಗೊತ್ತಾಗಲ್ಲ. ಈಗ ಅವಳಿಗೆ ಬೇಕಿದ್ರೆ ರೂಮ್ ಎಷ್ಟು ಕೂಡ ಉಂಟು ಈ ಮನೆಯಲ್ಲಿ, ಗೆಸ್ಟ್ ರೂಮ್ಸ್ ಉಂಟು. ಮತ್ತೆ ಅವರೇ ಇನ್ನೊಂದು, ನನಗೆ ಗೆಸ್ಟ್ಗಳು ಏನು ಮನುಷ್ಯರಲ್ವಾ, ಅವರಿಗೆ ಕೂಡ ಯಾಕೆ ಸಣ್ಣ ರೂಮ್, ಎಂತ ಮಾತಾಡ್ತಾರಂತ ಇಲ್ಲ, ಚಿರಂಗೆ ಮಾತಾಡೋದು. ಅಲ್ಲ, ಗೆಸ್ಟ್ ರೂಮ್ ಎಷ್ಟು ಚೆನ್ನಾಗಿದೆ, ಗೆಸ್ಟ್ಗೆ ಇನ್ನು ಎಷ್ಟು ಬೇಕು. ಗೆಸ್ಟ್ ಅವರು ಬರ್ತಾರೆ, ಅವ್ರದ್ದು ಎಲ್ಲ ಅವ್ರಿಗೆ ಏನು ಅನುಕೂಲ ಉಂಟು ಒಂದು ರೂಮಲ್ಲಿ ಎಲ್ಲ ನಾವು ಇಟ್ಟಿದ್ದೀವಿ. ಗೆಸ್ಟ್ ರೂಮ್ಗೆ ಸಪ್ರೇಟಾಗಿ ಒಂದು ಮನೆ ಕಟ್ಟಿಡ್ಬೇಕಿತ್ತು ನಾವು. ಗೆಸ್ಟ್ ಬಂದವರಿಗೆ ಎಂತ ಮಾತಾಡ್ತಾರೆ ಅಂತ ಇಲ್ಲ, ಹುಚ್ಚರಂಗೆ. ಅದೇ ರೂಮಲ್ಲಿ ಇಷ್ಟು ವರ್ಷ ನಾವಿದ್ವಿ, ಆ ರೂಮಲ್ಲಿ, ಈ ಗೆಸ್ಟ್ ರೂಮಲ್ಲಿ. ಗೊತ್ತಾಯ್ತಲ್ಲ, ಎಂತೆಂತ ಮಾತಾಡೋದು. ಈಗ ಮಕ್ಕಳಿಗೆ ಯಾಕೆ ಒಂದೇ ರೂಮ್ ಅಂತೇಳಿ ನಾನು ಆಲ್ರೆಡಿ ಅದರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಆದರೂ ಕೆಲವರು ಕೇಳ್ತಾ ಇದ್ರು, ಮಕ್ಕಳಿಗೆ ಇನ್ನು ದೊಡ್ಡರಾದ ಮೇಲೆ, ಮಕ್ಕಳು ಮದುವೆ ಆದಮೇಲೆ ಅದು ಆಮೇಲೆ ನೋಡೋಣ, ಅಷ್ಟು ತನಕ ಅವ್ರು ಎಷ್ಟು ತನಕ ಒಟ್ಟಿಗೆ ಇರಲಿಕ್ಕೆ ಆಗುತ್ತೆ ಅಷ್ಟು ತನಕ ಒಟ್ಟಿಗೆ ಇರಲಿ, ನಿಮಗೆ ಯಾಕೆ ಕಷ್ಟ. ಅವರು ಇದ್ದಾರೆ, ಅವರವರು ಮಲಗ್ತಾರೆ. ಈಗ ಮಕ್ಕಳಿಗೆ ದೊಡ್ಡ ರೂಮ್ ಉಂಟು, ಯಾಕೆಂದ್ರೆ ಉನ್ನೋಣ ಸಗಡ, ಮಕ್ಕಳಿಗೆ ದೊಡ್ಡ ರೂಮ್ ಯಾಕೆಂದ್ರೆ ಅವ್ರ 3 ಮಕ್ಕಳೆಲ್ಲ, ಪಜ್ಜು ಇದ್ದಾನೆ, ಕ್ಲಾರು ಬರ್ತಾರೆ, ಅವರ ಫ್ರೆಂಡ್ಸ್ ಬರ್ತಾರೆ, ರೋವಿಲ್, ಜೋಶ್ವನ್, ಬೇರೆ ಫ್ರೆಂಡ್ಸ್ ಎಲ್ಲರೂ, ವಿನ್ಯಾಸ್ ಎಲ್ಲರೂ ಕೂಡ ಒಂದೇ ರೂಮಲ್ಲಿ ಮಲಗುದವರು. ಅಭ್ಯಾಸನೇ ಇಲ್ಲ ಅವರಿಗೆ ಸಪ್ರೇಟ್. ಈಗ ಆ ರೂಮು ಇಲ್ಲದಿದ್ರೆ ಒಂದು ಸಣ್ಣ ರೂಮ್ ಇದ್ರು ಅಲ್ಲಿ ಇಲ್ಲೆಲ್ಲ ಬಿದ್ದು ಮಲಗ್ತಾರೆ. ನಮಗೆ ಅದು ಅಭ್ಯಾಸ,
ನಮಗೆ ಒಟ್ಟಿಗೆ ಮಲಗಿ ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡಿ ಎಲ್ಲ ಅಭ್ಯಾಸ. ನಾವು ಏನು ಮಾಡೋದು ತಪ್ಪ ಅದು ನಮ್ಮದು. ಈಗ ಮನೆ ನಾವು ಕಟ್ಟಿದ್ದೀವಿ, ದೊಡ್ಡದ ಮನೆ ಕಟ್ಟಿದ್ದೀವಿ, ಬೇಕಾಗುವಷ್ಟು ದೊಡ್ಡ ಅಗಲವಾದ ನಮ್ಮದು ಕಿಚನ್ ಉಂಟು, ಇದು ಉಂಟು, ಎಲ್ಲ ಉಂಟು. ನಮಗೆ ರೂಮ್ ಬೇಡ ದೊಡ್ಡದು ಅಷ್ಟಷ್ಟು. ನನ್ನ ರೂಮ್ ಯಾಕೆ ದೊಡ್ಡದುಂಟು, ಅದು ಕೂಡ ಕೆಲವರದ್ದು ಕ್ವಶನ್. ನನ್ನ ರೂಮ್ ಯಾಕೆ ದೊಡ್ಡದುಂಟು ಅಂದರೆ, ಒಂದು ನಾನು ಹೆಚ್ಚಾಗಿ ಅಲ್ಲಿ ಶೂಟ್ ಮಾಡ್ತಾ ಇರ್ತೀನಿ. ನಿಮಗೆ ಗೊತ್ತಿರುವ ಹಾಗೆ ನನಗೆ ಶೂಟಿಂಗ್ಗೆ ಬೇಕಾಗಿರುತ್ತೆ ಅದು ವಾರ್ಡ್ರೋಬ್ಸ್ ಅದು ಇದೆಲ್ಲ ಶೂಟ್ ಮಾಡಲಿಕ್ಕೆ. ಹಾಗೂ ಆ ವಾರ್ಡ್ರೋಬಲ್ಲಿ ಕೇವಲ ನಂದು ಮತ್ತು ಈ ತಿಮ್ಮಿದು ಕೂಡ ಕೆಲವು ಬಟ್ಟೆ ನಾನು ಇಟ್ಟಿದ್ದೀನಿ. ನನಗೆ ಅದಿಲ್ಲ, ನಂದೇ ಇರಬೇಕು ಅಂತೇಳಿ, ಅಮ್ಮಂದು ಬೇಕಿದ್ರು ಇಡ್ತೀನಿ. ಹಾಗೆ ಅದು ವಾರ್ಡ್ರೋಬ್ ದೊಡ್ಡದು ಮಾಡಿದ್ದೀನಿ, ಸ್ವಲ್ಪ ಶೂಟಿಗೋಸ್ಕರ ನನಗೆ ಚೆನ್ನಾಗಿ ಕಾಣಲಿ ಅಂತೇಳಿ. ಹಾಗೂ ನೆಕ್ಸ್ಟ್ ಏನಂತಂದರೆ, ನಾವು ಎಲ್ಲಿರ್ತೀವಿ, ಹೆಚ್ಚಾಗಿ ನನ್ನ ಗಂಡ ನಾನು ಎಲ್ಲಿರ್ತೀವಿ ನೋಡಿ, ಅಲ್ಲಿ ಎಲ್ಲರೂ ಬರ್ತಾರೆ. ನೀವು ನೋಡಿರುವ ಹಾಗೆ ಅಲ್ಲೇ ಬಂದು ಕೂತ್ಕೊಳ್ಳೋದು, ಅಲ್ಲೇ ಬಂದು ಮಾತಾಡೋದು, ಅಲ್ಲೇ. ಅದಕ್ಕೆ ನಾವು ಅದು ಸ್ಪೇಸ್ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ನಾವು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀವಿ ಅದನ್ನು. ಅದು ಕಷ್ಟ ಕೆಲವರಿಗೆ, ನಿಮ್ಮದು ಮಾತ್ರ ಯಾಕೆ ದೊಡ್ಡದು. ಒಂದು ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಇರುತ್ತೆ ಅಲ್ವಾ, ಹಾಗೆ ನಾವು ಅದು ಇಟ್ಟಿದ್ದೀವಿ. ಇದು ಕೂಡ ಕೆಳಗಡೆದು ಮಾಸ್ಟರ್ ಬೆಡ್ರೂಮ್, ಇದು ಅಮ್ಮಂದೆಲ್ಲ, ಗೊತ್ತಾಯ್ತಲ್ಲ. ಹಾಗೆ ಒಬ್ಬೊಬ್ಬರಿಗೆ ಏನು ಅನುಕೂಲ ಬೇಕು ಆ ಪ್ರಕಾರ ನಮಗೆ ಗೊತ್ತಿರುವ ಹಾಗೆ ನಾವು ಇರುವುದು, ನಮ್ಮ ಫ್ಯಾಮಿಲಿ ನಮಗೆ ಗೊತ್ತುಂಟು ಒಬ್ಬೊಬ್ಬರಿಗೆ ಯಾವ ರೀತಿ ಬೇಕು ಆ ಪ್ರಕಾರ ನಾವು ಮಾಡಿದ್ದೀವಿ. ಮನೆಯನ್ನು ನಮ್ಮ ದುಡ್ಡು ಖರ್ಚು ಮಾಡಿ ನಾವು ಮಾಡಿದ್ದೀವಿ. ಅದರಲ್ಲೂ ನಿಮಗೆ ಬೇಕಾ ಗೆಸ್ಟ್ ರೂಮ್ ಬೇಕಾ, ದೊಡ್ಡದು ಮನೆಯೇ ಕಟ್ಟಿ ಗೆಸ್ಟಿಗೆ. ನಿಮ್ಮ ಮಕ್ಕಳಿಗೆ ಒಂದು ಮಕ್ಕಳಿಗೆ 2 ರೂಮ್ ಬೇಕಿದ್ರು ಕಟ್ಟಿ, ಅಥವಾ ಅಮ್ಮನಿಗೆ ಬೇರೆ, ತಂದೆಗೆ ಬೇರೆ, ನಿಮ್ಮ ಚಿಕ್ಕಮ್ಮನಿಗೆ ಚಿಕ್ಕಪ್ಪನಿಗೆ ಎಲ್ಲರಿಗೂ ಬೇಕಿದ್ರು ಕಟ್ಟಿ, ರೂಮ್ ಕಟ್ಟಿ, ಏನಾದರೂ ಮಾಡಿ. ನಮಗೆ ಹೇಗೆ ಬೇಕು, ನಮ್ಮ ಫ್ಯಾಮಿಲಿ ಹೇಗೆ ನಮಗೆ ಗೊತ್ತಿರುತ್ತೆ, ಅದು ನಾವು ಹಾಗೆ ಮಾಡಿದ್ದೀವಿ. ಈಗ ತಿಮ್ಮಿ ಇಲ್ಲಿ ಇದ್ದಾಳೆ, ಇಲ್ಲಿ ಅಮ್ಮನೊಟ್ಟಿಗೆ ಬರ್ತಾಳೆ, ಅಮ್ಮನೊಟ್ಟಿಗೆ ಅವರೊಟ್ಟಿಗೆ ಇರ್ತಾರೆ, ಒಟ್ಟಿಗೆ ಮಲಗ್ತಾರೆ ಎಲ್ಲರೂ, 3 ಡ್ಯಾಡಿ ಮಮ್ಮಿ ಎಲ್ಲ. ಅವರಷ್ಟಕ್ಕೆ ಅವರು ಖುಷಿಯಲ್ಲಿದ್ದಾರೆ. ನಿಮಗೇನು ಫಸ್ಟ್ ನನಗೆ ಗೊತ್ತಾಗೋದಿಲ್ಲ. ಮದುವೆ ಆದಮೇಲೆ ಅವಳಿಗೆ ಬೇರೆ ರೂಮ್ ಉಂಟು, ಮೇಲುಗಡೆ ರೂಮ್ ಉಂಟು, ಆ ಸೈಡ್ ರೂಮ್ ಉಂಟು, ಅಲ್ಲೇ ಹೋಗ್ತಾರೆ. ಅಥವಾ ಅಮ್ಮ ಡ್ಯಾಡಿ ಶಿಫ್ಟ್ ಆಗ್ತಾರೆ, ನನಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಯೋಚನೆ. ಈಗ ಹೇಗಿದ್ದಾರೆ ಅಂತ ನಾವು ಹಾಗೆ ಯೋಚನೆ ಮಾಡಿ, ಮುಂದೆ ನಾವಿದ್ದೀವಿ, ಮಾತಾಡ್ತೀವಿ, ಏನಾದರೂ ಮಾಡ್ತೀವಿ. ಬೇರೆ ಕಟ್ಟಲಿಕ್ಕೆ ಬೇಕಾ, ಮೇಲ್ಗಡೆ ಇನ್ನೂ ಜಾಗ ಉಂಟು, ಕಟ್ತೀವಿ, ಬೇರೆ ರೂಮ್ ಬೇಕಿದ್ರು ಮಾಡೋದು ಮಾಡ್ತೀವಿ. ಇವಾಗ ಹೇಗೆ ಉಂಟು ಅದನ್ನು ಕಟ್ಟಿದ್ದೀವಿ ನಾವು, ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಹಾಗೆ ಹೇಗೂ ಹೆಣ್ಮಕ್ಳು ಆಮೇಲೆ ಮದುವೆ ಆಗಿ ಸಪ್ರೇಟೇ ಹೋಗೋದು. ಇರುವಷ್ಟು ದಿನ ನಾವೆಲ್ಲರೂ ಒಟ್ಟಾಗಿ ಇರುವುದಂತೇಳಿ ನಮ್ಮದೊಂದು ಇದು. ಅದೇ ರೀತಿ ಮಾಡ್ತಾ ಇದ್ದೀವಿ. ಸೊಸೆಯರು ಬರುವಾಗ ಆಮೇಲೆ ನೋಡೋಣ, ತಿಮ್ಮಿ ಮದುವೆ ಆಗಿ ಬಂದಮೇಲೆ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಷ್ಟು ತನಕ ಒಟ್ಟಿಗಿರಲಿ. ತಾಯಿ ಮಗಳು ಒಟ್ಟಿಗಿಲ್ಲದೆ ಮತ್ತೆ ಯಾರು ಒಟ್ಟಿಗಿರ್ತಾರೆ? ಒಬ್ಬಳೇ ಇರೋದು, ಒಬ್ಬಳೇ ಮಲಗೋದಿಲ್ಲ ಅವಳು. ಒಬ್ಬೊಬ್ಬರಿಗೆ ಒಂದೊಂದು. ನನಗೆ ಅದೇ ಯೋಚನೆ ಆಗೋದು. ಅದಕ್ಕೆ ನಾನು ಡೈರೆಕ್ಟ್ ಹೇಳ್ತಾ, ಅವಳು ಮದುವೆ ಆಗಿ ಹೋಗ್ತಾಳಲ್ವಾ, ಅದಕ್ಕೆ ಅವಳಿಗೆ ನಾವು ಬೇರೆ ರೂಮ್ ಕಟ್ಟಲಿಲ್ಲ ಅಷ್ಟೇ. ಮತ್ತೇನು ಪಜ್ಜಿಗೆ ಏನಾದರೂ ಹೇಳಲಿಕ್ಕೆ ಉಂಟು ಆದರೂ ಹೇಳ್ಬೋದು ನೀವು. ಪಜ್ಜಿಗೆ ಯಾಕೆ ರೂಮ್ ಇಲ್ಲ ಅಂತೇಳಿ. ಪಜ್ಜಿಗೆ ಯಾಕೆ ರೂಮ್ ಇಲ್ವಾ ಹೇಳು, ನಾನು ಏನು ಹೇಳಲ್ಲ. ನಂಗೆ ಉಂಟಲ್ಲ, ನಂಗೆ ಎಷ್ಟು ರೂಮ್ ಕೊಡ್ತೀರಾ ಸರಿ ಮಾತ್ರ ಅಲ್ಲಿ ನೋಡಿ ಮಾಡ್ಬೇಡ ಎಂತ ಹೇಳು. ನಂಗೆ ಗೆಸ್ಟ್ ರೂಮ್ ಕೊಡ್ತೀರಾ ಅಂತ ಹೇಳಿದ್ರು. ಗೆಸ್ಟ್ ರೂಮ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿದ, ಗೆಸ್ಟ್ ರೂಮ್ ನಿನ್ನ ರೂಮ್ ಮಾಡ್ತೀನಿ ಅಂದ್ರೆ ಗೆಸ್ಟ್ ರೂಮ್ ನಂಗೆ ಅಂತ ಇದು ಮಾಡಿ ಕೊಡ್ತಾರ ಅಂತ, ಫುಲ್ ರೆನೋವೇಟ್ ಮಾಡಿ ನಂಗೆ ಕೊಡ್ತಾರ ಅಂತ ಹೇಳಿದ್ರು. ನಂಗೆ ಬೇಡ ಅಂದ್ರೆ ನಾನೀಗ ನಂಗೆ ಅದು ಮಕ್ಕಳ ರೂಮ್ ಉಂಟಲ್ಲ, ಅದೇ ನಮ್ದು 4 ಜನರದ್ದು ರೂಮ್. 4 ಮತ್ತೆ ಯಾರು ನಮ್ಮ ಕಸಿನ್ಸ್ ಇದ್ದಾರೆ ಅವ್ರು. ಆಯ್ತಾ. ಮತ್ತೆ ಅದಕ್ಕೂ ನಾಳೆ ಅಜ್ಜುಗೆ ಪಾಪ ಮನೆಯಲ್ಲಿ ರೂಮೇ ಇಲ್ಲ ಅಂತ ಹೇಳಿದ್ರೆ ನಾನೇನು ಹೇಳಿದೆ, ಅದಕ್ಕೆ ನೀನೇ ಬಂದಿದ್ದು ಹೇಳಿದ್ದು ಒಳ್ಳೇದಾಯ್ತು. ನನಗೆ ನೆನಪೇ ಇರಲಿಲ್ಲ. ನಾನು ರೂಮಲ್ಲೇ ಮಲಗೋದಲ್ಲ, ಅದು ಕಾಣೋದಿಲ್ಲ ಕೆಲವರಿಗೆ. ಅದಕ್ಕೆ ತಿಮ್ಮಿಗೆ ಯಾಕೆ ರೂಮ್ ಇಲ್ಲ ಅಂತ ಕೇಳ್ತಾ ಇದ್ರು ಒಬ್ರು. ಅಮ್ಮನಿಗೆ ತಿಮ್ಮಿಗೆ ಅಪ್ಪನಿಗೆಲ್ಲ ಒಟ್ಟಿಗೆ ಹಾಕಿದ್ದೀರಾ ಒಂದೇ ರೂಮು ಎಂತ ನನಗೆ ಗೊತ್ತಿಲ್ಲ. ಈಗ ನಾವೇ ರೂಮಲ್ಲೇ ಇರ್ತೀವ, ನಾವು ಮಲಗಲಿಕ್ಕೆ ಮಾತ್ರ ರೂಮಿಗೆ ಬರೋದು, ಮತ್ತೆ ಇಡೀ ದಿನ ಮನೆ ಒಳಗೆ ಇರ್ತೀವಿ ಅಲ್ಲಿ. ಅದು ಸಾಕಾಗೋಷ್ಟು ಮಾಡಿದ್ದೀವಿ, ಸಾಕು ನಮಗೆ. ಮಲಗಲಿಕ್ಕೆ ಒಂದು ರೂಮಿಗೆ ಬರೋದು ಅದು ಕಷ್ಟ ಕೆಲವರಿಗೆ. ನಾವು ನಿಮ್ಮಂಗೆ ರೂಮಲ್ಲೇ ಬಿಟ್ಕೊಂಡು ಇರೋದಿಲ್ಲ, ನಾವಿರೋದು ಹೊರಗಡೆನೇ ಜಾಸ್ತಿ. ಓಕೆ. ನನಗೆ ತಲೆನೋವು ಹೋಗ್ತಾ ಉಂಟು. ಓಕೆ, ಇದು ಹೇಳಲಿಕ್ಕಿತ್ತು. ಇನ್ನೇನಾದರೂ ಕ್ವಶನ್ ಇದ್ದರೆ ಕೇಳಿ, ಆನ್ಸರ್ ಕೊಡ್ತೀನಿ. ನಾನು ಇದ್ದೀನಲ್ವ, ನಾನು ಆನ್ಸರ್ ಕೊಡಲಿಕ್ಕೆ. ಇನ್ನು ಯಾವುದಾದ್ರೂ ಹುಡುಕಿ, ಮೊಸರಲ್ಲಿ ಕಲ್ಲು ಹುಡುಕಿದಂಗೆ ಹುಡುಕಿ ಹಾಕಿ ಕಮೆಂಟ್. ನನಗೆ ಕೂಡ ಟಾಪಿಕ್ ಸಿಗಬೇಕಲ್ವ ಮಾತಾಡಲಿಕ್ಕೆ, ಅಂತ ಹೇಳೋದು ನಾನು. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಏನು ಮಾಡ್ತೀನಿ. ನನಗೆ ತಲೆನೋವು ಹಾಕ್ಕೊಂಡು ಹೊರಗಡೆ ಕೆಲಸ ಮಾಡಿರಬೇಕು. ಈ ಸೆಕೆಗೆ ಮೈಗ್ರೇನ್ ಕೂಡ ಉಂಟು ನನಗೆ, ಈ ತಲೆನೋವು ಆಗ್ತಾ ಉಂಟು. ಅದು ಫಾಲೋ ಮಾಡಿ, ಹೀಗೇ ಕೊಡಿ, ಹೀಗೇ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲನೂ ಮಾಡಿ. ಇನ್ನೊಂದು ಕೆಲವು ಕ್ವಶನ್ ಉಂಟು, ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಉಂಟು ನನಗೆ. ನೆಕ್ಸ್ಟ್ ಕೊಡ್ತೀನಿ. ಓಕೆ,
ಆರಾಮದಲ್ಲಿ ಕೊಡ್ತೀನಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್. ನಾನು ರೀಚ್ ಆದೆ ಮನೆಯಲ್ಲಿ. ಅಮ್ಮ ತರಲಿಕ್ಕೆ ಹೇಳಿದ್ರು, ಅವ್ರಿಗೆ ಕೊಡುವ ಇಲ್ಲೇ ಇದ್ದಾರಂತ. ನನಗೆ ಸೌಂಡ್ ಕೇಳ್ತಾ ಉಂಟು. ದೇರ್ ಮಮ್ಮಿ ಹಾಂ, ಥ್ಯಾಂಕ್ ಯು. तुझे एक उपाधि मा ಎಂತ ಉಪ್ಪ ಕೋಬಾ ಚೆನ್ನಾಗಿದೆ. ಆಯ್ತಲ್ಲ. ಹ್ಞೂ, ಕಂಪೌಂಡ್ ಆರಿ ಎಲ್ಲ ತಂದದ್ದು ಹೌದಾ? ಮತ್ತೆ ನಾನು ಅವಾಗ ಹೇಳಿದ್ದು, ನಾನು ಅಲ್ಲಿ ನೋಡಿದ್ದೆ ಬೇಕಿತ್ತು ಅಂತ ನಾ ಹೇಳಿ, ಹೇಳಿದೆ ಅದು ಅದಕ್ಕೆ ತಕೊಂಡು ಬಂದಿದ್ದಾನೆ ಬರುವಾಗ. ರಾಯಲ್ ಚಂದ ವೀನು ಕಾಣುತ್ತೆ ಇದು. ಎಲ್ಲಿರ್ತೀನಿ ನೋಡುವ. ಕಟ್ ಮಾಡಿ ಇಡ್ತೀನಿ ನಾನು ಎಲ್ಲಿ? ವಾಸಲ್ಲಿ, ಇಲ್ಲಿ ವಾಸಲ್ಲಿ ಇಡ್ತೀನಿ. ಇಲ್ಲಿ ಉಂಟಲ್ಲ ಮೊದಲೇ. ಅಂತ ರೊಟ್ಟಿಗೆ ಇಟ್ಟರೆ